ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ ಭಗವದ್ಗೀತೆಯಿಂದ ಕೇವಲ ಅರ್ಜುನಿಗೆ ಮಾತ್ರ ಸದ್ಗತಿ ಸಿಗಲಿಲ್ಲ, ಎಷ್ಟೋ ಜನರಿಗೆ ಸದ್ಗತಿ ಆಗ್ಯದ. ಅದರಾಗ ಒಂದು ಕಥೆಯನ್ನು ಕೇಳುವ ಪ್ರಯತ್ನ ಮಾಡೋಣ. ಈಗ ಸುಶರ್ಮ ಅಂತ ಒಬ್ಬ ಬ್ರಾಹ್ಮಣ ಇದ್ದ. ಅವ ಏನಂತಂದ್ರೆ ಬರೇ ಪಾಪಕರ್ಮದಲ್ಲಿ ಏನೇ ನಿಸ್ಸೀಮನಾಗಿದ್ದ. ಒಂದು ಧ್ಯಾನ ಇಲ್ಲ, ಜಪವಿಲ್ಲ, ಸಂಧ್ಯಾ ವಂದನಿಲ್ಲ, ದಾನ ಇಲ್ಲ, ಧರ್ಮ ಇಲ್ಲ, ಏನೂ ಮಾಡ್ತಾ ಇದ್ದಿದ್ದಿಲ್ಲ. ಬರೇ ಸುಖ ಬೇಕಂದು ಇಚ್ಛೆ ಪಡ್ತಾ ಇದ್ದ. ಒಂದು ದಿವಸ ಹೀಗೆ ಮಾಡ್ತಾ ಮಾಡ್ತಾ ಬಹಳಷ್ಟು ದಿವಸಗಳು ಕಳೆದ ಕೊನೆಗೆ ಅವನ ಮರಣವಾಯಿತು. ಮುಂದಿನ ಜನ್ಮದಾಗ ಏನಾಯ್ತಂದ್ರೆ ಅವ ಎತ್ತಾಗಿ ಹುಟ್ಟಿದಾಗ ಏನಾಯ್ತಂದ್ರೆ ಅವ ಬರೇ ಬಂಡಿ ಎಳ್ತಾ ಇದ್ದ, ಭಾರವಾದ ಬಂಡಿಯನ್ನು ಎಳ್ತಾ ಇದ್ದ. ಎಳಬೇಕಾದ್ರೆ ಏನಾಯ್ತಂದ್ರೆ ಅವ ಕಾಲೆಡವಿ ಬಿದ್ದ. ಬಿದ್ದ ತಕ್ಷಣ ಪಾಪದ ಕೈಕಾಲು ಮುರಿದು ಈಗ ಏಳ್ಬೇಕಂದ್ರೆ ಏಳ್ಲಿಕ್ಕೆ ಆಗ್ತಾ ಇಲ್ಲ. ಈ ಕಡೆ ಸುಖವಾಗಿ ಸಾಯೋಣ ಅಂದ್ರೆ ಈ ಕಡೆ ಸಾಯ್ಲಿಕ್ಕೂ ಆಗ್ತಾ ಇಲ್ಲ. ಏನು ಮಾಡ್ಬೇಕಪ್ಪ, ಪಾಪ ಒದ್ದಾಡ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಏನಾಯ್ತು, ಅಲ್ಲಿದ್ದ ಜನರು ಇಲ್ಲಿ ಬಂದರು. ಪಾಪ ಇದು ಇಷ್ಟು ಒದ್ದಾಡ್ತಾ ಇದೆಯಲ್ಲ, ಇದು ಸುಖವಾಗಿ ಸತ್ತಾದರೂ ಸಾಯ್ಲಿ, ಪಾಪ ಬದುಕ್ಲಿಕ್ಕರೆ ಆಗ್ತಾ ಇಲ್ಲ, ಏನು ಮಾಡೋಣ ಅಂತಂದ ತಕ್ಷಣ ಅವರೆಲ್ಲ ವಿಚಾರ ಮಾಡಿ ಏನು ಮಾಡ್ತಾರ, ತಮ್ಮ ಪುಣ್ಯವನ್ನು ಕೊಡ್ತಾರ. ಸುಖವಾಗಿ ಸತ್ತು ಹೋಗ್ಲಿ ಅಂತ ಪುಣ್ಯವನ್ನು ಕೊಡ್ತಾರೆ. ಇಷ್ಟು ಕೊಟ್ರು ಅದ್ರ ಪಾಪ ಕರ್ಮ ಎಷ್ಟಿತ್ತಂದ್ರೆ ಸಾಯ್ತಾನೇ ಇಲ್ಲ ಆ ಎತ್ತು. ಏನು ಮಾಡ್ಬೇಕು, ಪಾಪ ಹಂಗೆ ಒದ್ದಾಡ್ತಾ ಇತ್ತು. ಸ್ವಲ್ಪ ಸಮಯದ ನಂತರ ಏನಾಯ್ತು, ಒಬ್ಬಾಕಿ ಸ್ತ್ರೀ ಬಂದ್ಲು. ಆ ಸ್ತ್ರೀ ಬಂದು ಏನು ಮಾಡ್ತಾಳಂದ್ರೆ ಆಕಿನೂ ತನ್ನ ಪುಣ್ಯವನ್ನು ಕೊಡ್ತಾಳೆ, ಸುಖವಾಗಿ ಸತ್ತು ಹೋಗ್ಲಿ ಅಂತ. ಆ ಪುಣ್ಯವನ್ನು ಕೊಟ್ಟ ತಕ್ಷಣ ಏನಾಯ್ತಂದ್ರೆ ಸುಖವಾಗಿ ಸಾಯ್ತದ. ಆಮೇಲೆ ಆ ಪುಣ್ಯ ಏನಂತಂದ್ರೆ ಅದು ಮುಂದಿನ ಜನ್ಮದಾಗ ಶ್ರೋತ್ರಿ ಎಂಬ ಶ್ರೇಷ್ಠವಾದ ಬ್ರಾಹ್ಮಣದಲ್ಲಿ ಜನ್ಮ ಹೊಂತಾನ. ಎಷ್ಟು ಭಾಳ ಪುಣ್ಯ ಬಂದ್ಬಿಡ್ತ ಅವನಿಗೆ. ಸ್ವಲ್ಪ ದೊಡ್ಡ ಆದ್ಮೇಲೆ ಅವಂಗ ಏನಪ್ಪಾ ಅಂದ್ರೆ ಪೂರ್ವ ಜನ್ಮದ ಸ್ಮರಣೆ ಆಗ್ತದ. ಅಲ್ಲ, ಒಬ್ಬಾಕಿ ಸ್ತ್ರೀ ಬಂದು ನಂಗೆ ಸಹಾಯ ಮಾಡಿದ್ಲು, ಆಕಿ ಹೆಂಗ ಅಷ್ಟು ಪುಣ್ಯ ಎಲ್ಲಿಂದ ಬಂತು ಅಂತ ಕೇಳಿದಾಗ ಈಗ ಆ ಪುಣ್ಯವನ್ನು ಹೆಂಗೆ ಸಂಪಾದನೆ ಮಾಡೋದು ಅಂತ ಅವಂಗೂ ಇಚ್ಛೆಯಿಂದ ಏನು ಮಾಡ್ದ, ಹುಡುಕ್ಲಿಕ್ಕೆ ಚಾಲು ಮಾಡ್ದ ಆ ಸ್ತ್ರೀಗ. ಸ್ವಲ್ಪ ಸಮಯ ನಂತರ ಆ ಸ್ತ್ರೀ ಸಿಕ್ಕಳು. ಅವನಿಗೆ ಕೇಳ್ದ, ಅಲ್ಲ ನೋಡಿ, ನಂಗೆ ಇಷ್ಟು ಜನರು ಇಷ್ಟು ಪುಣ್ಯ ಕೊಟ್ರು ನಾ ಸುಖವಾಗಿ ಸತ್ತಿಲ್ಲ, ನೀವು ಒಬ್ಬಕ್ಕೆ ಬಂದು ಇಷ್ಟು ಪುಣ್ಯ ಮಾಡಿದ್ರೆ, ಇಷ್ಟು ಪುಣ್ಯ ನಂಗೆ ಕೊಟ್ರೆ ನಾ ಹೆಂಗೆ ಸತ್ತೆ, ಅಷ್ಟು ಪುಣ್ಯ ಹೆಂಗೆ ಬಂತು ನಿನಗೆ ಅಂತಂದ್ರೆ ಆಕೆ ಹೇಳಿದ್ಲು, ನನ್ನ ಹತ್ರ ಒಂದು ಗಿಳಿ ಇತ್ತು. ಆ ಗಿಳಿ ಏನಂತಂದ್ರೆ ಪ್ರತಿನಿತ್ಯ ಒಂದೊಂದೊಂದು ಶ್ಲೋಕ ಹೇಳ್ತಿದ್ಲು. ಆ ಶ್ಲೋಕದಿಂದ ನಂಗೆ ಆನಂದ ಆಗ್ತಿತ್ತು, ಮತ್ತು ಅದರಿಂದ ಏನು ಪುಣ್ಯ ಬರ್ತಿತ್ತಲ್ಲ ಆ ಪುಣ್ಯವನ್ನೇ ನಿಂಗೆ ಕೊಟ್ಟೆ ಅಂತ. ಅವನಿಗಿನ ಮತ್ತು ಹೆಚ್ಚು ಈ ಗಿಳಿ ಯಾವ ಶ್ಲೋಕಪ್ಪ, ಈ ಗಿಳಿ ಯಾವ್ಯಾವ ಶ್ಲೋಕ ಹೇಳ್ತಿತ್ತು ಅಂತ, ಪುಣ್ಯವಾದ ಯಾವ್ಯಾವ ಶ್ಲೋಕ ಇದು ಅಂತ ಅವ್ನಿಗೆ ಇಚ್ಛಾ ಬಂದ ತಕ್ಷಣ ಅವರಿಬ್ಬರು ಸೇರಿ ಆ ಗಿಳಿ ಹುಡುಕ್ಲಿಕ್ಕೆ ಹೋದ್ರು. ಆ ಗಿಳಿ ಸಿಕ್ತು. ಆ ಗಿಳಿಗೆ ಕೇಳಿದ್ರು, ಎಲ್ಲಪ್ಪ ನೀನು ಪ್ರತಿನಿತ್ಯ ಏನು ಶ್ಲೋಕ ಹೇಳ್ತಿದ್ದಲ್ಲ ಅದು ಎಲ್ಲಿ ಕಲ್ತಿ, ಆಮೇಲೆ ನಿಂಗೆ ಅದೆಲ್ಲ ಶ್ಲೋಕ ಹೆಂಗೆ ಕಂಠಸ್ಥಾಯ್ತು ಅಂತ ಆ ಗಿಳಿ ಕೇಳಿದ ತಕ್ಷಣ ಅದು ಹೇಳ್ತು, ನಾ ಹಿಂದಿನ ಜನ್ಮದಾಗ ದೊಡ್ಡ ಪಂಡಿತನಾಗಿದ್ದೆ, ಆದ್ರೆ ನಾ ಏನಂದ್ರೆ ಗುರುಗಳ ನಿಂದೆ ಮತ್ತು ಬೇರೆ ವಿದ್ವಾಂಸರ ಕಂಡು ಬಹಳ ಹೊಟ್ಟೆಗಿಚ್ಚು ಪಡ್ತಾ ಇದ್ದೆ. ಇಷ್ಟು ಹೊಟ್ಟೆಗಿಚ್ಚು ಪಟ್ರ ಮೇಲೆ ನಂಗೆ ಏನಾಯ್ತು, ಪಾಪ ಕರ್ಮಗಳು ಹೆಚ್ಚಾಗಿ ನಾನು ಸತ್ತೆ. ಆಮೇಲೆ ಗಿಳಿ ಜನ್ಮ ನಂಗೆ ಬಂದದ. ಈಗ ಏನಾಯ್ತು, ಈ ಗಿಳಿ ಜನ್ಮದಾಗ ನಾ ಸಣ್ಣ ವಯಸ್ಸಿದ್ದಾಗೆ ನಮ್ಮ ಅಪ್ಪ ಅಮ್ಮ ತೀರೋಗ್ಬಿಟ್ರು. ಈಗ ನಂಗೆ ಪೋಷಣೆ ಮಾಡೋರು ಯಾರು ಇದ್ದಿದ್ದಿಲ್ಲ. ಕೊನೆಗೆ ಹಿಂಗೆ ಆಹಾರ ಸಿಕ್ಕಿಲ್ಲ, ನಾ ತೆರಿಗೆ ಬಿದ್ದುಬಿಟ್ಟೆ. ಸೊ ಆಮೇಲೆ ಏನಾಯ್ತು, ಅಲ್ಲಿ ಮುನಿ ಜನರು ಬರ್ತಾ ಇದ್ರು. ಅವ್ರು ನಂಗೆ ಪಾಪ ಕರ್ಕೊಂಡೋಗಿ ತಮ್ಮ ಆಶ್ರಮದಲ್ಲಿ ಎಲ್ಲ ಪೋಷಣೆ ಎಲ್ಲ ಮಾಡಿ, ಅವ್ರೇನು ಮಾಡ್ತಿರಂದ್ರೆ ಅಲ್ಲಿ ಪ್ರತಿನಿತ್ಯ ಗೀತೆಯ ಪ್ರಥಮ ಅಧ್ಯಾಯನೂ ಪಾರಾಯಣ ಮಾಡ್ತಿದ್ರು. ಪಾರಾಯಣ ಮಾಡಿ ಮಾಡಿ ಇದು ಈ ಗಿಳಿನೂ ದಿವಸ ಶ್ರವಣ ಮಾಡಿ ಮಾಡಿ ಇದಕ್ಕೂ ಕಂಠಸ್ಥ ಆಗ್ಬಿಡ್ತು. ಹಿಂಗೆ ಕಂಠಸ್ಥ ಆದಾಗ ಒಬ್ಬ ಕಳ್ಳ ಬಂದು ಏನು ಮಾಡಿಬಿಟ್ಟ, ಈ ಗಿಳಿಯನ್ನು ಕದ್ಕೊಂಡು ಹೋಗ್ಬಿಟ್ಟ. ಕದ್ಕೊಂಡು ಹೋಗಿ ಈ ಸ್ತ್ರೀಗೆ ಏನು ಮಾಡಿಬಿಟ್ಟ, ಮಾರಿಬಿಟ್ಟ. ಮಾರಿದ ನಂತರ ಹೀಗೆ ಅದು ದಿವಸ ಪ್ರತಿನಿತ್ಯ ಶ್ಲೋಕ ಹೇಳ್ತಿತ್ತು, ಆ ಪುಣ್ಯದಿಂದ ನಿಂಗೆ ಸದ್ಗತಿ ಆಯಿತು ಅಂತ ತಕ್ಷಣ ಆಮೇಲೆ ಈಗ ಎತ್ತಗ ಅನ್ನಿಸ್ತದೆ, ಹೌದು ಈ ಗೀತೆ ನಾನು ಪಾರಾಯಣ ಮಾಡಬೇಕು, ನನಗೂ ಸದ್ಗತಿ ಅಂತಂದ್ರೆ ಅದು ಪಾರಾಯಣ ಮಾಡಿ ಅವ್ರು 3 ಜನ ಸದ್ಗತಿಯನ್ನು ಹೊಂದ್ತಾರೆ. ಈಗ ಅಂದರೆ ಶ್ರೀಮದ್ ಭಗವದ್ಗೀತೆಯ ಏನಂತ ಹಿರಿಮೆ ಏನಿದೆ ಅಂತಂದ್ರೆ, ಇಂಥ ಪ್ರಸಂಗನೇ ಅರ್ಜುನಿಗೂ ಆಗಿತ್ತು. ಈಗ ಅರ್ಜುನನ ಮುಂದೆ ಏನತ್ತ ಅಂದ್ರೆ, ಈಗ ಸಾರಥಿಯಾಗಿ ಸಾಕ್ಷಾತ್ ಸರ್ವೋತ್ತಮನಾದ ಶ್ರೀಕೃಷ್ಣ ಇದ್ದ, ಮತ್ತು ಅಣ್ಣನಾಗಿ ಜೀವೋತ್ತಮನಾದ ಭೀಮಸೇನ ದೇವರಿದ್ರು, ಮತ್ತು ರಥದ ಮೇಲೆ ಧ್ವಜದಲ್ಲಿ ಹನುಮಂತ ದೇವರಿದ್ರು. ಒಂದು ಕೈಯಲ್ಲಿ ಗಾಂಡೀವ ಧನಸ್ಸು, ಇನ್ನೊಂದು ಕೈಯಲ್ಲಿ ದೇವದತ್ತ ಶಂಖ, ಮತ್ತು ಇಂದ್ರನಿಂದ ಕೊಟ್ಟಂತಹ ಕಿರೀಟವನ್ನು ಧಾರಣೆ ಮಾಡಿದ್ದ. ಇಷ್ಟೆಲ್ಲ ಇದ್ರೂ ಅವನಿಗೆ ಆತಂಕವಾಗ್ತಿತ್ತು, ಹೆಂಗಪ್ಪ ನಾ ಯುದ್ಧ ಹೆಂಗೆ ಆಡ್ಲಿ ಅಂತ. ಆತಂಕ ಆದಾಗ ಅವಂಗ ಈ ಕಡೆ ಯುದ್ಧ ಬಿಡ್ಬೇಕಂದ್ರ ಇಲ್ಲ, ಅವನ ಧರ್ಮ ಏನೋ ಯುದ್ಧ ಮಾಡೋದು.
ಕ್ಷತ್ರಿಯ ಧರ್ಮ. ಈ ಕಡೆ ಯುದ್ಧ ಬಿಡಬೇಕಂದ್ರೆ ಅದನ್ನೂ ಆಗ್ತಾ ಇಲ್ಲ. ಈ ಕಡೆ ಈಗ ಯುದ್ಧ ಮಾಡ್ಬೇಕಂದ್ರೆ ಅದಕ್ಕೂ ಇಚ್ಛಾ ಬರ್ತಾ ಇಲ್ಲ. ಈಗ ಎತ್ತಿಗೆ ಹೆಂಗಾಗಿತ್ತು, ಈ ಕಡೆ ಸಾಯ್ಬೇಕಂದ್ರೆ ಸಾಯ್ಲಿಕ್ಕೂ ಆಗ್ತಾ ಇಲ್ಲ, ಬದುಕ್ಬೇಕಂದ್ರೆ ಬದುಕ್ಲಿಕ್ಕೂ ಆಗ್ತಾ ಇಲ್ಲ. ಹಾಗೆ ಅರ್ಜುನ ಸ್ಥಿತಿ ಆಗಿತ್ತು. ಅವಾಗ ಏನಾಯ್ತಂದ್ರ ಅವನಿಗೆ ಪರಿಹಾರ ಸಿಕ್ತು. ಎಲ್ಲಿಂದ ಅಂತಂದ್ರೆ ಈ ಗೀತೆಯಿಂದನೇ ಪರಿಹಾರ ಸಿಕ್ತು. ಈಗ ಶ್ರೀಕೃಷ್ಣ ಏನು ಉಪದೇಶ ಮಾಡಿದ್ನಂದ್ರ, ಅರ್ಜುನ ನಿನ್ ಧರ್ಮ ಏನು, ಯುದ್ಧ ಆಡೋದು ನಿಂದು ಧರ್ಮ, ಅದನ್ನ ಬಿಟ್ಟು ನೀ ಬೇರೆ ಎಲ್ಲೇ ಯುದ್ಧ ಯಾಕೆ ಬಿಡ್ತಿ ಅಂತ ಯಾಕೆ ನಿರ್ಧಾರ ಮಾಡ್ಲಿಕತ್ತಿ, ಯುದ್ಧ ಮಾಡು, ನಿನ್ ಧರ್ಮನೇ ಅದು, ನಿನ್ ಕರ್ತವ್ಯ ಅದಂತ ಈ ಕೃಷ್ಣ ಪ್ರೇರಣೆ ಮಾಡಾದ್ಮೇಲೆ ಅರ್ಜುನಗೂ ಅನಿಸ್ತು, ಹೌದಪ್ಪ ನಾ ಯುದ್ಧ ಆಡ್ಬೇಕಂತ ತನ್ನ ಧೈರ್ಯವಾದ ಮನಸ್ಸಿನಿಂದ ಯುದ್ಧ ಮಾಡಲು ಪ್ರಾರಂಭ ಮಾಡ್ದ. ಈಗ ಇಲ್ಲಿ ಎತ್ತಿಗೆ ಏನಾಯ್ತು, ಈ ಗೀತೆಯಿಂದನೇ ಸದ್ಗತಿ ಸಿಕ್ತು, ಮತ್ತೆ ಅರ್ಜುನಿಗೂ ಈ ಗೀತೆಯಿಂದನೇ ಅಂದ್ರೆ ಧರ್ಮದ ಮಾರ್ಗದಲ್ಲಿ ಹೋಗ್ಬೇಕಂತ ಇಚ್ಛೆ ಬಂತು. ಈಗ ಇಷ್ಟೆಲ್ಲ ಆಯ್ತು. ಈಗ ಎತ್ತೇನಾಯ್ತು ಅಂದ್ರ ಮುಂದಿನ ಜನ್ಮದಲ್ಲಿ ಶ್ರೋತ್ರಿಯ ಬ್ರಾಹ್ಮಣನಾಗಿ ಹುಟ್ಟದ. ಈಗ ಅರ್ಜುನನು ಹಾಗೆ ಮುಂದಿನ ಜನ್ಮದಲ್ಲಿ ಎತ್ತಾದ. ಸಾಕ್ಷಾತ್ ಶ್ರೀಮದಾಚಾರ್ಯರ ಮುಖದಿಂದ ಎಲ್ಲಾ ಶಾಸ್ತ್ರಗಳನ್ನು ಶ್ರವಣ ಮಾಡಿ ಮುಂದಿನ ಜನ್ಮದಲ್ಲಿ ಆ ಶಾಸ್ತ್ರಗಳ ಟೀಕೆಯನ್ನು ಬರೆದು ಟೀಕಾಚಾರ್ಯರೆಂದು ಪ್ರಸಿದ್ಧರಾಗಿ ಈಗಲೂ ಮಳಖೇಡದಲ್ಲಿ ಏನೇ ಇದ್ದು ನಮ್ಮನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಈಗ ಅರ್ಜುನನು ಹೇಗೆ ತನ್ನ ಜೀವನವನ್ನು ಹೇಗೆ ಸಾರ್ಥಕಗೊಳಿಸಿದನೋ ಹಾಗೆ ನಾವು ನಮ್ಮ ಜೀವನವನ್ನು ಈ ಗೀತೆಯ ಪಾರಾಯಣವನ್ನು ಮಾಡಿ ಸಾರ್ಥಕಪಡಿಸಿಕೊಳ್ಳೋಣ.